ನಮಸ್ಕಾರ ಸ್ನೇಹಿತರೆ, ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಟಬ್ಬಲ್ಲಿ ನಾವು ಕಬ್ಬು ಹಾಕಿದ್ವಿ. ಅದನ್ನು ತೆಗೆದ ಮೇಲೆ ಬಾಳೆ ಗಿಡ ತುಂಬ ಚೆನ್ನಾಗಿ ಆಗ್ತಾಯಿದೆ. ಹಾಗೆ ಬಾಳೆ ಗಿಡದಲ್ಲಿ ಪಕ್ಕದಲ್ಲೇ ಇನ್ನೊಂದು ಬಾಳೆ ಕಂದು ಬರ್ತಾಯಿದೆ. ಖುಷಿ ಆಯಿತು ನೋಡಿ. ಇದು ವಾಟರ್ ಲಿಲ್ಲಿ ಪಾಂಡು. ಇದರಲ್ಲಿ ನೀರು ಚೇಂಜ್ ಮಾಡಿ ತುಂಬ ದಿನ ಆಗಿತ್ತು. ನೀರೆಲ್ಲ ಚೇಂಜ್ ಮಾಡಿ ಗೊಬ್ಬರ ಹಾಕಿದ್ಮೇಲೆ ಎಲೆಗಳೆಲ್ಲ ದೊಡ್ಡ ದೊಡ್ಡದಾಗ್ತಾ ಇದೆ. ಹಾಗೆ ಮೊಗ್ಗು ಕೂಡ ಬಂದಿದೆ, ನೋಡ್ತಾ ಇರ್ಬೋದು. ಇದು ಮೊಗ್ಗು ಇನ್ನೊಂದು 2-3 ದಿವಸದಲ್ಲಿ ಅರಳುತ್ತೆ. ಎಲೆಗಳೆಲ್ಲ ಅಗಲ ಆಗ್ತಾ ಇದೆ ಅಂತಂದರೆ ತುಂಬ ಜಾಸ್ತಿ ಹೂ ಬಿಡುತ್ತೆ ಅಂತ. ಹಾಗೆ ಇಲ್ಲಿ ನಿಂಬೆ ಗಿಡ ಎಲ್ಲ ಕಾಯಿಗಳು ದಪ್ಪ ಆಗ್ತಾ ಇದೆ. ಇಲ್ಲಿರೋ 2 ನಿಂಬೆ ಕಾಯಿಗಳು ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಇನ್ನೊಂದು ವಾರದಲ್ಲಿ ಹಣ್ಣಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ ಡ್ರ್ಯಾಗನ್ ಫ್ರೂಟ್ ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೂ ಪೂರ್ತಿಯಾಗಿ ಪಿಂಕ್ ಕಲರ್ ಆಗಬೇಕು. ಅಷ್ಟರಲ್ಲೇ ಇಲ್ಲಿ ಮತ್ತೆ 3 ಬಡ್ಸ್ ಬಂದಿದೆ. ಹೊಸದಾಗಿ ಮೊಗ್ಗುಗಳು ಬರ್ತಾ ಇದೆ. ಗೊತ್ತಿಲ್ಲ, ಅದರಲ್ಲಿ 1 ಉಳಿಬೋದು ಅಥವಾ 3ಅಲ್ಲಿ 1 ಉಳಿದೇ ಇರ್ಬೋದು, ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ಆದರೆ ಇಲ್ಲಿ 2 ಹಣ್ಣುಗಳು ಕೂಡ ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೊಂದು 3-4 ದಿವಸದಲ್ಲಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗುತ್ತೆ. ಹಾರ್ವೆಸ್ಟ್ ಮಾಡಿದಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಕರಿಬೇವಿನ ಗಿಡನೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರೋದು ಬಜ್ಜಿ ಮೆಣಸಿನ್ಕಾಯಿ. ಇದೊಂದು ದೊಡ್ಡದಾಗಿದೆ. ಇನ್ನು ಮಿಕ್ಕಿರೋ ಹಾಗೆಲ್ಲ ಚಿಕ್ಕ ಚಿಕ್ಕದಾಗಿದೆ. ಸುಮಾರು ಒಂದು 5-6 ಬಿಟ್ಟಿದೆ. ಹಾರ್ವೆಸ್ಟ್ ಮಾಡುವಾಗ ಇದನ್ನೆಲ್ಲ ಒಂದೇ ಸಲ ಹಾರ್ವೆಸ್ಟ್ ಮಾಡೋಣ ಅಂತ ಬಿಟ್ಟಿದ್ದೀನಿ. ಹಾಗೆ ದಾಳಿಂಬೆ ಹಣ್ಣುಗಳು ತುಂಬ ಚೆನ್ನಾಗಿತ್ತು. ನೋಡೋದಕ್ಕೆ ಮೇಲ್ಗಡೆ ಮಾತ್ರ ಈ ಥರ ಕಪ್ಪಗೆ ಕಲೆಗಳಾಗಿದೆ, ಬಟ್ ಒಳಗಡೆ ಮಾತ್ರ ಫುಲ್ ಪಿಂಕ್ ಕಲರು. ತುಂಬ ಚೆನ್ನಾಗಿತ್ತು ಹಣ್ಣುಗಳು. ಅದರಷ್ಟಕ್ಕೆ ಅದೇ ಬಿದ್ದೋಗೋವರೆಗೂ ನಾವು ಹಾರ್ವೆಸ್ಟ್ ಮಾಡಿಲ್ಲ. ಯಾವ್ದು ಬಿದ್ದಿತ್ತೋ ಅದನ್ನು ತಗೊಂಡು ತಿಂದಿದ್ದೀವಿ. ತುಂಬ ಚೆನ್ನಾಗಿತ್ತು. ನವಿಲುಗಳು ಕೂಗ್ತಾ ಇರೋ ಸೌಂಡ್ ಕೇಳಿಸ್ತಾ ಇರ್ಬೋದು. ಇದು ಹಾಗಲಕಾಯಿ ಗಿಡದ ಬಳ್ಳಿ. ಇದಕ್ಕೆ ಸ್ವಲ್ಪ ಸಪೋರ್ಟ್ ಕೊಡಬೇಕು. 2 ಗಿಡ ಇದೆ, ಅಲ್ಲೊಂದಿದೆ, ಇಲ್ಲೊಂದಿದೆ. ಇನ್ನು ಈ ಸ್ಟಾರ್ ಫ್ರೂಟ್ ಗಿಡನ ರೀಪಾಟ್ ಮಾಡಿದ್ವಿ, ನೀವು ನೋಡ್ಬೋದು. ಈ ಡ್ರಮ್ಗೆ ರೀಪಾಟ್ ಮಾಡಿದ್ಮೇಲೆ ಚೆನ್ನಾಗಿ ಸೆಟ್ ಆಗಿದೆ. ಸೀಬೆ ಹಣ್ಣಿನ ಗಿಡದಲ್ಲೂ ಕೂಡ ಕಾಯಿಗಳೆಲ್ಲ ದಪ್ಪ ಆಗ್ತಾ ಇದೆ ನೋಡಿ. ಇಲ್ಲಿ ದಪ್ಪ ಆಗಿದೆ ಒಂದು. ಇದು ಇನ್ನೊಂದು ವಾರದಲ್ಲಿ ಹಣ್ಣಾಗುತ್ತೆ. ಬಂದರೆ ಎಲ್ಲ ಒಟ್ಟಿಗೆ ಬರುತ್ತೆ, ಆಮೇಲೆ ಇಲ್ಲ ಅಂದರೆ ಒಂದು ಇರೋದಿಲ್ಲ. ಇಲ್ಲಿ 3 ಕಾಯಿಗಳಿದೆ. ಗಾಳಿ ವಿಪರೀತ, ಆಷಾಢ ಆಗಿರೋದ್ರಿಂದ. ಇವತ್ತು ರೆಡ್ಡಿಶ್ ಆರೆಂಜ್ ಅಂತ ಹೇಳ್ಬೋದು. ಇದು ಕಲರು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ಅಪರೂಪ ಬಿಡೋದು. ಇವತ್ತು 2 ಹೂ ಒಟ್ಟಿಗೆ ಬಿಟ್ಟಿದೆ. ಹೈಬ್ರಿಡ್ ದಾಸವಾಳ ಇದು. 2 ದಿವಸ ಹಾಗೇ ಇರುತ್ತೆ. ನಾವು ಕಿತ್ತಿಟ್ರು ಅಷ್ಟೇ, ಹಾಗೆ ಗಿಡದಲ್ಲಿ ಬಿಟ್ಟರು ಕೂಡ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ಕಲರು. ಇನ್ನು ನಾಟಿ ವೆರೈಟಿ ಪಿಂಕ್ ದಾಸವಾಳ ಕೂಡ ಇವತ್ತು 3 ಹೂ ಅರಳಿದೆ. ಹಾಗೆ ವೈಟ್ ಕಲರ್ ನಾಟಿ ದಾಸವಾಳ, ಇದೂ ಅಷ್ಟೇ ಒಂದು ಅರಳಿದೆ ಇವತ್ತು. ಇದು ಸ್ವೀಟ್ ಲೈಮ್ ಗಿಡ. ಈ ಸಲ ಇಷ್ಟು ದೊಡ್ಡದಾಗಿದೆ ಕಾಯಿಗಳೆಲ್ಲ. ಇದುವರೆಗೂ ಇಷ್ಟೊಂದು ದೊಡ್ಡ ಸೈಜ್ ಬಂದಿರಲಿಲ್ಲ. ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ. ಹಾರ್ವೆಸ್ಟಿಂಗ್ ವಿಡಿಯೋ ಸಪ್ರೇಟಾಗಿ ಮಾಡಿ ಹಾಕ್ತೀನಿ ನಾನು. ಇನ್ನೂ ಕಲರ್ ಬರಬೇಕು, ಒಂದು 3-4 ದಿವಸ ಬೇಕು. ಒಟ್ಟಿಗೆ ಎಲ್ಲ ಹಣ್ಣುಗಳು ಹಣ್ಣಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು 4-5 ಹಣ್ಣುಗಳು ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನು ಅಂಜೂರ ಗಿಡನೂ ಕೂಡ ತುಂಬ ಚೆನ್ನಾಗಿ ರೂಢಿಸ್ಕೊಂತು. ಗಿಡನೇ ಹೋಗ್ಬಿಡ್ತೇನೋ ಅಂತ ಅಂದ್ಕೊಂಡೆ ನಾನು, ಬಟ್ ತುಂಬ ಚೆನ್ನಾಗಾಯಿತು.
ಅದಾದಮೇಲೆ 2 ಕಾಯಿಗಳಾಗಿದೆ. ಇದೊಂದು 15 ಡೇಸ್ ಅಥವಾ ಒಂದು ಮಂತೇ ಬೇಕೇನಪ್ಪ ಇದು ಹಣ್ಣಾಗೋದಕ್ಕೆ. ಸ್ವಲ್ಪ ದೊಡ್ಡ ಸೈಜ್ ಬಂದು ಕಲರ್ ಚೇಂಜ್ ಆಗೋವರೆಗೂ ಗಿಡದಲ್ಲೇ ಬಿಡ್ತೀವಿ, ಪೂರ್ತಿಯಾಗಿ ಹಣ್ಣಾಗೋವರೆಗೂ. ರೀಪಾಟ್ ಮಾಡಿದಂಥ ಎಲ್ಲ ಗುಲಾಬಿ ಗಿಡಗಳು ಕೂಡ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ ನೋಡಿ. ಎಲ್ಲದರಲ್ಲೂ ಹೊಸ ಚಿಗುರು, ಮೊಗ್ಗುಗಳು ನೋಡಿ. ಈ ಗಿಡದಲ್ಲಂತೂ ಒಂದು ಎಲೆ ಇರಲಿಲ್ಲ, ಇವಾಗ ಎಷ್ಟು ಚೆನ್ನಾಗಿ ಪೂರ್ತಿ ಹೊಸ ಎಲೆಗಳು ಬಂದಿದೆ ಅಂತ. ಗುಲಾಬಿ ಗಿಡಕ್ಕೆ ವರ್ಷಕ್ಕೊಂದ್ಸಲ ರೀಪಾಟ್ ಮಾಡಲೇಬೇಕು, ಜೊತೆಗೆ ಅವಾಗವಾಗ ಪ್ರೂನ್ ಮಾಡ್ತಾ ಇರಬೇಕು, ಕಟ್ ಮಾಡ್ತಾ ಇರಬೇಕು, ಆವಾಗೇ ಚೆನ್ನಾಗಿ ಬರೋದು. ಇದರಲ್ಲೂ ಅಷ್ಟೇ ಪೂರ್ತಿ ಹೊಸ ಚಿಗುರುಗಳು. ಇನ್ನು ಸಂಪಿಗೆ ಗಿಡದಲ್ಲಿ ಮೊಗ್ಗುಗಳು, ಹೂಗಳು ಶುರುವಾಗಿದೆ ಮತ್ತೆ. ಇದು 1 ಮಂತ್ ಗ್ಯಾಪ್ ತಗೊಂಡು ಬಿಡ್ತಾ ಇರುತ್ತೆ. ಎಷ್ಟೊಂದು ಮಗುಗಳಿದೆ ನೋಡ್ತಾ ಇದ್ದೀರಾ. ಇವತ್ತು ಕೂಡ ಒಂದು ಹೂ ಅರಳಿದೆ, ತೋರಿಸ್ತೀನಿ. ನಿನ್ನೆ ಕೂಡ ಒಂದು ಹೂ ಅರಳಿತ್ತು, ಇವತ್ತು ಕೂಡ ಒಂದು ಅರಳಿದೆ. ನಾಳೆ ಇವೆರಡು ಅರಳುತ್ತೆ ಅಂದ್ಕೊಂಡಿದ್ದೀನಿ. ಒಂಥರ ಸಂಪಿಗೆ ಹೂ ಅರಳಿದ್ರೆ ಇಡೀ ನಮ್ಮ ತಾರಸಿ ತೋಟನೇ ಘಮ 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 ಅಂತ ಇರುತ್ತೆ. ಸುಮಾರು ಮಗುಗಳಿದೆ ನೋಡಿ, ಇಲ್ಲೆಲ್ಲ ಮಗುಗಳಿದೆ, ಇಲ್ಲೂ ಇದೆ. ಅರಳೋವಾಗ ಈ ರೀತಿ ಕಲರ್ ಚೇಂಜ್ ಆಗುತ್ತೆ, ನಾಳೆ ನಾಡ್ದ್ರಲ್ಲಿ ಅರಳುತ್ತೆ.